ಇವತ್ತು ನಾನು ಗಿರೀಶ್ ಉಪ್ಪಾರು, ಉಪ್ಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ಸಚಿವ ಸಂಪುಟ ದರ್ಜೆ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಇವತ್ತು ಮಾಹಿತಿ ಹೇಳುವುದೇನೆಂದರೆ, ನಮ್ಮ ಮಾಧ್ಯಮದ ಮಿತ್ರರಿಗೆ ಇವತ್ತು ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ, ಜನಗಣತಿ ಬಿಡುಗಡೆ ಮಾಡಿದ್ದಾರೆ, ಅದು ಅವೈಜ್ಞಾನಿಕವಾದಂಥ ಜನಗಣತಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಅದು ಕರ್ನಾಟಕ ರಾಜ್ಯದಲ್ಲಿ 7,58,000 ಉಪ್ಪಾರ ಸಮಾಜವನ್ನು ತೋರಿಸಿದರೆ ಅದು ಭಾಳ ಖಂಡನೀಯ. 7,58,000 ಅವ್ರ ವರ್ಣ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಚಾಮರಾಜನಗರ, ಮೈಸೂರಲ್ಲೇ 5-6 ಲಕ್ಷ ಜನ ಉಪ್ಪಾರ ಸಮಾಜ ಇದೆ. ಇವತ್ತು ಬೆಳಗಾಮಲ್ಲಿ 4-5 ಲಕ್ಷ ಉಪ್ಪಾರ ಜನ ಇದೆ. ಎಲ್ಲ ಜಿಲ್ಲೆಯಲ್ಲಿ 75,000, 1 ಲಕ್ಷ ಇದ್ದೀವಿ. 32 ಕ್ಷೇತ್ರದಲ್ಲಿ MLA ಸೋಲಿಸ್ಬೋದು, ಗೆಲ್ಲಿಸ್ಬೋದು ಅಂತ ಶಕ್ತಿ ಉಪ್ಪಾರ ಸಮಾಜಕ್ಕಿದೆ. ಆದರೆ ಇದು ಮಾಡಿರ್ತಕ್ಕಂಥದ್ದು ಭಾಳ ಖಂಡನೀಯ. ಸಿದ್ದರಾಮಯ್ಯನವರು ಹಿಂದೆ ಇದ್ದರು, ಸಿದ್ದರಾಮಯ್ಯನವರು ಬೇರೆ, ಈಗಿರೋ ಸಿದ್ದರಾಮಯ್ಯನವರು ಬೇರೆ. ಯಾಕೆಂದರೆ ಹಿಂದೆ ಇದ್ದ ಸಿದ್ದರಾಮಯ್ಯನವರು ಬೇರೆ ಅಂತೇಳಿ, ಮತ್ತೆ ಈಗಿರುವ ಸಿದ್ದರಾಮಯ್ಯನವರು ಬೇರೆ. ಸೆನ್ಸಸ್ ಮಾಡಿದ್ದು ಯಾವುದು ಕೂಡ ಮನೆಗಳಿಗೆ ಬಂದಿಲ್ಲ. ಆಮೇಲೆ ಯಾಕಂದ್ರೆ ನಾವು ಕುಲಶಾಸ್ತ್ರ ಅಧ್ಯಯನ ಮಾಡಿದಾಗ ನಾನು ಹಿಂದೆ ಮಾಜಿ ನಿಗಮದ ಅಧ್ಯಕ್ಷರಿದ್ದಾಗ, ನಾನು ಅಧ್ಯಕ್ಷರಿದ್ದಾಗ ಸುಮಾರು 2,38,000 ಕಿಲೋಮೀಟರ್ 4 ವರ್ಷ ಇಡೀ ರಾಜ್ಯವನ್ನು ಹಳ್ಳಿಗೆ ಮನೆಗೆ ಸುತ್ತಾರದು ನೋಡಿದ್ವಿ. ಯಾವುದೇ ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ. 35-40 ಲಕ್ಷ ಜನಸಂಖ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಪ್ಪಾರ ಜನಸಂಖ್ಯೆ ಇದೆ. ಇದು ಏನು 7,58,000 ಅಂತೇಳಿ ಮಾಡಿದ್ದಾರೆ, ಇದು ಭಾಳ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ. ಇದನ್ನು ಅವ್ರನ್ನ ಮರುಪರಿಶೀಲನೆ ಮಾಡಿ ಅವರು ಇದನ್ನೇನು ಸಮಾಜದ ಪರ ನಮಗೇನು ನ್ಯಾಯ ಕೊಡಬೇಕು ಅದು ಕೊಡಬೇಕು. ಇಲ್ಲಾಂದರೆ ಅದನ್ನು ಮಾಡಲಿಲ್ಲ ಅಂದರೆ ರಾಜ್ಯದಲ್ಲಿ ಗ್ರಾಮ ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ಹೋರಾಟವನ್ನು ಮಾಡೋಕ್ಕೆ ನಾವು ಕರೆ ಕೊಟ್ಟು ರಾಜ್ಯ ತುಂಬ ಹೋರಾಟವನ್ನು ಮಾಡ್ತೀವಿ ಅವ್ರ ವಿರುದ್ಧವಾಗಿ. ಇದರಿಂದ ಭಾಳ ಅವರಿಗೆ ತೊಂದರೆ ಆಗುತ್ತೆ ಅಂತಕ್ಕನ್ನೋದು. ಅವರು ಈಗೇನು ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಹೋಗಿದೆ, ಏನು ಕಾರ್ಯಕ್ರಮಗಳು ಏನು ಜನಗಳಿಗೆ ತಲುಪಂಥವು ಏನು ನಡೀತಾ ಇಲ್ಲ. ಈಗ ನೀವೇ ನೋಡ್ತಿದ್ದೀವಿ, ಎಲ್ಲ ಮಾಧ್ಯಮದವರು ಅವರವರೆಲ್ಲ ಕಿತ್ತಾಡ್ತಿದ್ದಾರೆ ಎಲ್ಲರೂ. ಹಾಗಾಗಿ ಅದನ್ನೇ ಬಿಟ್ಟು ಈಗ ಅವರು, ಯಾಕಂದರೆ ಈಗ ಮುಖ್ಯಮಂತ್ರಿ ಆದಮೇಲೆ ಏನು ಮಾಡೋಕ್ಕಾಗ್ತಾಯಿಲ್ಲ, ಈಗ ಜನಗಳಿಗೆ ಏನು ತಲುಪ್ಸೋಕ್ಕಾಗ್ತಾ ನೋಡಿದಲ್ಲಿ ಇವತ್ತು ಸ್ಟ್ರೈಕ್ಗಳು ಮತ್ತೊಂದು ಎಲ್ಲ ಮಾಡ್ಕೊಂಡು ಅವರೇ ದಿವಾಳಿಯಾಗಿ ಹೋಗಿದ್ದು ಸರ್ಕಾರಕ್ಕೆ. ಹಾಗಾಗಿ ಅವ್ರು ರಾಜೀನಾಮೆ ಕೊಟ್ಟು ಮುಂದಿನ ದಿನಗಳಲ್ಲಿ ಮನೆಗೆ ಹೋಗಲಿ ಅಂತಕ್ಕನ್ನ ಮಾತನ್ನು ಈ ಹೇಳಕ್ಕೆ ಮಾಧ್ಯಮ ಮಿತ್ರರು. ನಮಸ್ಕಾರ ವೀಕ್ಷಕರೇ, ಏನು ಉಪ್ಪಾರ ಸಮಾಜದಲ್ಲಿ ಆಲ್ಮೋಸ್ಟ್ ರೀಸೆಂಟಾಗಿ ಜಾತಿ ಗಣತಿನ ಒಂದು ಸರ್ಕಾರ ಒಂದು ವರದಿ ಕೊಡ್ತು. ಆ ವರದಿ ಹಿನ್ನೆಲೆಯಿಂದಾಗಿ ಬೇರೆ ಬೇರೆ ಸಮಾಜದವರು, ಲಿಂಗಾಯತ್ ಸಮುದಾಯ ಆಗಿರ್ಬೋದು, ಒಕ್ಕಲಿ ಸಮುದಾಯ ಆಗಿರ್ಬೋದು, ಬೇರೆ ಬೇರೆ ಸಮಾಜದವರು ಹಲವಾರು ಕಡೆ ಅದಕ್ಕೆ ಅವೈಜ್ಞಾನಿಕವಾಗಿದೆ. ಮತ್ತೆ ಅದೇ ಥರನೇ ಒಪ್ತಾ ಇಲ್ಲ, ಯಾವ ಸಮಾಜದವರು ಕರೆಕ್ಟಾಗಿ ಇಲ್ಲ, ಇದು ಇನ್ನೊಂದ್ಸತಿ ಮರುಪರಿಶೀಲನೆ ಮಾಡ್ಬೇಕನ್ನೋ ಒಂದು ಅಭಿಪ್ರಾಯ ಇದೆ. ಅದೇ ಥರನೇ ಗಿರೀಶ್ ಉಪ್ಪಾರ ಸಮಾಜ ದೊಡ್ಡ ಒಂದು ಸಮಾಜ ಅಂತಾನೆ ಹೇಳ್ಬೋದು. ಆ ಒಂದು ಸಮಾಜದ ಹಲವಾರು ಮುಖಂಡರು, ನಾಯಕರು ಇವತ್ತೊಂದು ಪ್ರೆಸ್ ಮೀಟ್ ಮಾಡಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಉಪ್ಪಾರ ಸಮಾಜಕ್ಕೆ ಒಂದು ಸ್ಥಾನಮಾನ, ಗೌರವ ನೀಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ನಮ್ಮ ಬೇಡಿಕೆಗಳು ಅಷ್ಟೇ ಅದೆಲ್ಲಾನು ಈಡೇರಿಸಬೇಕು ಅಂತ ಮನವಿ ಮತ್ತೆ ಆಗ್ರಹ ಮಾಡಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ಓಕೆ.